ಭಾರತ ಶಿವಮೊಗ್ಗದ ಆರಂಭಿಕ ಹಂತದ ಆಟಗಾರರು ಒಂದೆಡೆ ಉಮೇಶ್ ಮತ್ತು ಸುನಿಲ್ ಆರಂಭಿಕ ಹಂತದ ಆಟಗಾರರು 80-90ರ ದಶಕದ ಆಟಗಾರರನ್ನು ಒಟ್ಟಾಯಿಸುವಂತಹ ಈ ಪ್ರಕ್ರಿಯೆಯ ಲೆಜೆಂಡ್ ಟ್ರೋಫಿ 21 ಪಂದ್ಯಾಕೂಟದ ಎರಡನೇ ದಿನದ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಶ್ರೀ ಬೆಂಗಳೂರು ವರ್ಸಸ್ ಭಾರತ್ ಶಿವಮೊಗ್ಗ. ಮೊದಲ ಪಂದ್ಯವನ್ನು ಜಯಿಸಿರ್ತಕ್ಕಂಥ ಶ್ರೀ ಬೆಂಗಳೂರು ಪಂದ್ಯಾಟದ ಎರಡನೇ ಪಂದ್ಯವನ್ನು ಆಡ್ತಾ ಇದ್ದಾರೆ. ಪಂದ್ಯವನ್ನು ಮುಂದುವರಿಸಿರುವಂತಹ ಸೂಚನೆ ಮಾತ್ರ ರವಾನಿಸ್ತಾ ಇದ್ದಾವೆ. ಬಹಳಷ್ಟು ವಿಳಂಬವಾಗುತ್ತೆ.
ಅಲ್ಲಿ FCC ಮೈಸೂರು ನಾಯಕರು ತಮ್ಮ ಅಂತಿಮ ಹಂತದ ತೀರ್ಮಾನ ತಿಳಿಸ್ಕೊಳ್ಬೇಕೆನ್ನುವಂತ ಸೂಚನೆ ರವಾನಿಸಿದ ಕೇವಲ 5 ನಿಮಿಷಗಳ ಅವಕಾಶ ಇದೆ. FCC ಮೈಸೂರಿನ ನಾಯಕ ಮತ್ತು ಆಟಗಾರರ ತಮ್ಮ ತೀರ್ಮಾನಗಳನ್ನು 5 ನಿಮಿಷಗಳ ಒಳಭಾಗದಲ್ಲಿ ತಿಳಿಸಬೇಕೆನ್ನುವಂತ ಸೂಚನೆ ರವಾನಿಸುತ್ತಾ ಅಲ್ಲಿ ಕಿಶೋರ್ ಮತ್ತು ರಂಗ 11 ಕ್ಯಾಪ್ಟನ್ ಟಾಸ್ಗೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದೇವೆ. ಬಹಳ ಸುತ್ತಮುತ್ತ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಕ್ಷೇತ್ರ ರಕ್ಷಣೆ ಕೂಡ ಬರ್ತಾ ಇದೆ ಸ್ವಲ್ಪ ಮಟ್ಟಿಗೆ ಲಗಲಿ ಭಾಗದಲ್ಲಿ. ಕೇವಲ ಒಂದೋಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಒಂದೋಟಗಳ ಸೇರ್ಪಡೆ ತಡ ಮಾತ್ರ ಕೂಡ 2ಕ್ಕೆ ತಲುಪ್ತಾ ಇದೆ ಚಾಲ್ತಿಯ ಮೊದಲ ಓವರ್ನ ಮುಕ್ತಾಯದ 4 ಚೆಂಡುಗಳ ಬಳಿಕ ಮೊದಲ ಪಂದ್ಯವನ್ನು ಜಯಿಸಿರ್ತಕ್ಕಂಥ ಶ್ರೀ ಬೆಂಗಳೂರಿನ ತಂಡ ಶಿವಮೊಗ್ಗದ ಭಾರತ್ ಸಿಸಿಯ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಸುಂದರತೆ ಆಟ, ಬ್ಯಾಕ್ ಟು ಬೌಲರ್ಸ್ ಆಟ, ರನ್ಔಟ್ ಮಾಡುವಂತಹ ಪ್ರಯತ್ನಗಳು ಬರ್ತಾ ಇದ್ದಾವೆ. ತನ್ನ ಮೂಲಕ ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇದೆ ಭಾರತ್ ಸಿಸಿ ಶಿವಮೊಗ್ಗದ ತಂಡ. ಓಟವನ್ನು ಕಸಿಯುವಂತ ಪ್ರಯತ್ನದ ನಡುವೆ ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇದೆ. 2ಕ್ಕೆ 1 ಮುಕ್ತಾಯದ 5 ಚೆಂಡುಗಳ ಬಳಿಕ ಹೊಸ ಆಟಗಾರರು ಸುಧೀರ್ ರಾವ್ ಅಂಗಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ ಹಂತದ ಎಸೆತಕ್ಕಾಗಿ ಸುಂದರದ ಚೆಂಡು, ಗೋಡು ಹಿಂಭಾಗದ ಬಳಸಿ ಚುರುಕಿನ ಗೂಟ ರಕ್ಷಣೆ. ಮತ್ತೆ ಶ್ರೀ ಬೆಂಗಳೂರಿನ ಕೊಳ್ಳನೆಯ ವಾಮನಮೂರ್ತಿಯ ಗೂಟ ರಕ್ಷಕರ ಮುಖಾಂತರವಾಗಿ ಸಾಗ್ತಾ ಇದ್ದ ಚುರುಕಿನ ಗತೆ ಸ್ಟಂಪಿಂಗ್ ಅನ್ನು ದಾಖಲಿಸಿದ್ರು. ಹೋದರಿ ಆಘಾತ ಗುರು ಚುರುಕಿನ ಗತೆ ಗೂಟ ರಕ್ಷಣೆ ಮಾಡ್ತಾ ಇದ್ದಾರೆ ಗೂಟದ ಹಿಂಭಾಗದಲ್ಲಿ. ಮೊದಲ ಓವರ್ನ ಮುಕ್ತಾಯದ ಬಳಿಕ 2ಕ್ಕೆ 1 2 ಹೋದರೆ ಆಘಾತವನ್ನು ಕಾಣ್ತಾ ಇದೆ ಭಾರತ್ ಸಿಸಿ ಶಿವಮೊಗ್ಗ. ಆರಂಭಿಕ ಹಂತದ ಪವರ್ ಪ್ಲೇ ಹಂತದ ಬಿರುಸಿನ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಭಾರತ್ ಸಿಸಿ ಮೊದಲ ಓವರ್ನ 6 ಚೆಂಡುಗಳ ಮುಕ್ತಾಯದ ಬಳಿಕ 2 ಓಟಗಳಿಗೆ 2 ಹೋದರೆ ಆಘಾತವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಆರಂಭಿಕ ಹಂತದ ಅಪಾಯವನ್ನು ಕಾಣ್ತಾ ಇದ್ದಾರೆ.
ಎರಡನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಹೊಸ ಎಸೆತಗಾರರನ್ನು ಬೆಂಕಿಯನ್ನು ಪರಿಚಯಿಸುವಂತಹ ಪ್ರಯತ್ನಗಳನ್ನು ಶ್ರೀ ಬೆಂಗಳೂರು ಮಾಡ್ತಾ ಇದೆ. 80-90ರ ದಶಕದಲ್ಲಿ ತನ್ನ ವಿಶಿಷ್ಟತೆ ಆಟದ ಮುಖಾಂತರವಾಗಿ ಮನೆ ಮಾತಾಗಿರ್ತಕ್ಕಂಥ ಆಟಗಾರರೆಲ್ಲ ಈ ಲೆಜೆಂಡ್ ಪಂದ್ಯಾಕೂಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. FCC ಕ್ಯಾಪ್ಟನ್ ಬರಬೇಕು, ರಂಗ 11 ಕ್ಯಾಪ್ಟನ್ ಬನ್ನಿ ಅನ್ನುವಂತ ಸೂಚನೆ ಕೊಡ್ತಾ ಇದ್ದಾವೆ. FCC ಕ್ಯಾಪ್ಟನ್ ಮತ್ತು ರಂಗ 11 ಕ್ಯಾಪ್ಟನ್ ಬನ್ನಿ ಅನ್ನುವಂತ ಸೂಚನೆ ಕೊಡ್ತಾ ಇದ್ದಾವೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಸುನೀಲ್ ಒತ್ತಡದ ಘಟ್ಟದ ಪರಿಸ್ಥಿತಿ ಬಿರುಸಿನ ಒಂದು ಸಿಕ್ಸರ್ ಅನ್ನು ಎರಡನೇ ಓವರ್ನ ಎರಡನೇ ಚೆಂಡಿಗೆ ದಾಖಲಿಸಿದ್ದಾರೆ. ಆ ರೋಟಗಳ ಸೇರ್ಪಡೆಯನ್ನು ಕಾಣ್ತಾ ಇರ್ತಕ್ಕಂಥ ತಂಡ 8ಕ್ಕೆ ತಲುಪ್ತಾ ಇದೆ. ಸುಲಭ ಕ್ಯಾಚ್ ಮತ್ತೆ ಕೈ ಸೇರ್ತಾ ಇದೆ. ಹೋದರಿ ಆಘಾತ, 8ಕ್ಕೆ 3ನೇ ಹೋದರಿ ಆಘಾತವನ್ನು ಕಾಣ್ತಾ ಇದೆ ಶಿವಮೊಗ್ಗದ ಭಾರತ್ ಸಿಸಿಯ ತಂಡ. ಪವರ್ ಪ್ಲೇ ಹಂತದ ಬಿರುಸಿನ ಆಟವನ್ನು ಆಡಬೇಕಾಗಿರ್ತಕ್ಕಂಥದ್ದು ಭಾರತ ನಿರೀಕ್ಷಿತವಾಗಿರ್ತಕ್ಕಂಥ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಹೋದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಸದ್ಯದ ಪರಿಸ್ಥಿತಿಯಲ್ಲಿ ಎರಡನೇ ಓವರ್ನ ಚಾಲ್ತಿಯಲ್ಲಿ 8ಕ್ಕೆ 3 ಹೋದರಿ ಆಘಾತವನ್ನು ಕಾಣ್ತಾ ಇದ್ದಾರೆ. ಹೊಸ ಆಟಗಾರ ಗಣೇಶ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಸ್ಪೋರ್ಟ್ಸ್ ಕನ್ನಡ ಅನ್ನುವಂತ ವೆಬ್ಸೈಟ್ ನ ಮುಖಾಂತರವಾಗಿ ಬಹಳಷ್ಟು ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥ ಮತ್ತೆ ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. 4ನೇ ಹೋದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಭಾರತ್ ಸಿಸಿ ಅಲ್ಲಿ ರಂಗ ಕ್ಯಾಪ್ಟನ್ ಬರ್ಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ರಂಗ 11 ಕ್ಯಾಪ್ಟನ್, ರಂಗ 11 ಕ್ಯಾಪ್ಟನ್ ಟಾಸ್ಗೆ ಬರ್ಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾರೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಆಕರ್ಷಕ ಫ್ಲಾಟ್ ಶಾಟ್ ಅನ್ನು ದಾಖಲಿಸಿದ್ರು. ಬೌಂಡ್ರಿ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ. ಮುಂದಿನ ಪಂದ್ಯ FCC ಮೈಸೂರು ಮತ್ತು ರಂಗ 11 ಟಾಸ್ ಕಾರ್ಯಕ್ರಮವನ್ನು ಈ ನಮ್ಮ ಪಂದ್ಯಾಕೂಟದ ಪ್ರಥಮ ಒಂದು ಬಹುಮಾನದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ PN ಕೃಷ್ಣಮೂರ್ತಿ ಅವರೊಂದು ಪುತ್ರರಾಗಿರ್ತಕ್ಕಂಥ ಆಕಾಶ್ ಗೌಡ ಅವರೊಂದು ಟಾಸ್ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ.
ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ 12 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 2 ಇಂಪಾರ್ಟೆಂಟ್ ವಿಕೆಟ್ ನ ಆಘಾತವನ್ನು ಕಾಣ್ತಾ ಇದೆ. ರಂಗ 11 ಟಾಸ್ ಜಯಿಸಿದ್ದಾರೆ. ತೀರ್ಮಾನ ತಿಳಿಸ್ಕೊಳ್ಬೇಕು. ಧನ್ಯವಾದಗಳು ಪ್ರಶಾಂತ್ ಅವರೇ. ಮೂರನೇ ವಾರ ಚಾಲ್ತಿಯಲ್ಲಿ ತಂಡದ ಮೊತ್ತ 13 ಓಟಗಳಿಗೆ ತಲುಪ್ತಾ ಇದೆ. ಮಾರುತಿ ಎಸ್ಆರ್ ಭಾಗದಲ್ಲಿ ಲೆಜೆಂಡ್ಸ್ ಕಪ್ 2021 ಸ್ಲೋವರ್ ಡೆಲಿವರಿ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನಗಳು ಬಹಳಷ್ಟು ತೊಳೆದ ಕ್ಷೇತ್ರ ರಕ್ಷಣೆ ಈ ಹಂತದಲ್ಲಿ ಮಾಡಿದ್ರು. ನಡುವೆ 7 ಓಟಗಳ ಸೇರ್ಪಡೆ ಕೂಡ ಶಿವಮೊಗ್ಗ ಪಡ್ಕೊಳ್ತಾ ಇದ್ದಾರೆ. ಒಂದು 80-90 ದಶಕದ ಹಿರಿಯ ಆಟಗಾರಿಯಾಗಿ ಒಂದು ಮಾಡ್ತಕ್ಕಂಥ ಒಂದು KRK ಆಚಾರ್ಯ ಸಾರಥ್ಯ ಸ್ಪೋರ್ಟ್ಸ್ ಕನ್ನಡ ಲೆಜೆಂಡ್ಸ್ ಕಪ್ ಗಾಗಿ ಬಹಳಷ್ಟು ತಂಡಗಳು ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ, ಆತ್ಮೀಯ ಸ್ವಾಗತನ ವಹಿಸಿಕೊಂಡು ಮಾರುತಿ 3ನೇ ಚೆಂಡಿಗಾಗಿ ಮೂರ್ತಿ ಎಸ್ಆರ್ ಭಾಗವನ್ನು ಕೊಂಡ್ಕೊಳ್ತಾ ಇದ್ದಾರೆ. ಅನುಭವಿ ನಿರ್ಣಾಯಕರು ಮದನ್ ಮಡಿಕೇರಿ ಮತ್ತು ರಘು ಕಾಡೂರ್. ಸುಂದರತೆ ಸ್ಲೋವರ್ ಡೆಲಿವರಿಗಳು ಮತ್ತೆ ಈ ಹಂತದಲ್ಲಿ ತೇಲಿಬಿಟ್ರು. ನಿನ್ನ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನ ತೋರ್ಪಡಿಸಿದಂತ ಮನೋಜ್ ನಾಯರ್ ಅರ್ಧ ಶತಕವನ್ನು ದಾಖಲಿಸಿದ್ದಾರೆ. ಇದೇ ಕ್ರೀಡಾಂಗಣ ಒಳಭಾಗದಲ್ಲಿ 6 ಎಸೆಗಳ ಬಂದೆ 5 ಸಿಕ್ಸರ್ ಅನ್ನು ಕೂಡ ದಾಖಲಿಸಿದಂತ ಆಟಗಾರ ಟೆನಿಸಿನ ಗವಾಸ್ಕರ್ ಖ್ಯಾತಿಯ ಮನೋಜ್ ನಾಯರ್. ವಾಡೆ ಸ್ಟಾರ್ ಸುಂದರತೆ ಹೊಡೆತ. ಈ ಬಾರಿ ಚೆಂಡು ಸ್ಕಾಲರ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಮತ್ತೆ ಮುಕ್ತವಾಗ್ತಾ ಇದೆ. 7ನೇ ಓಟವನ್ನು ಕೂಡ ದಾಖಲಿಸಿಕೊಂಡ್ರು. ಭಾರತ್ ಕ್ರಿಕೆಟರ್ ಶಿವಮೊಗ್ಗದ ತಂಡ 17ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ ಲೇಟ್ ಕಟ್ ಶಾಟ್ ಮಾಡಿದ್ರು. ಗಲಿ ಭಾಗದಲ್ಲಿ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಯುವ ಆಟಗಾರಿಗೆ ಒಂದು ಹಿರಿಯ ಆಟಗಾರರು ಆಡ್ತಕ್ಕಂಥ ಒಂದು ಪಂದ್ಯಾಟವನ್ನು ವೀಕ್ಷಿಸುವಂತ ಒಂದು ಅವಕಾಶಗಳನ್ನ KRK ಆಚಾರ್ಯ ಈ ಭಾಗದ ಕಡಿಮೆ ಅವಧಿಯಲ್ಲಿ ಬಹಳಷ್ಟು ಜನವನ್ನು ಕಾಣತಕ್ಕಂಥ ಸ್ಪೋರ್ಟ್ಸ್ ಕನ್ನಡದ ವ್ಯವಸ್ಥಾಪಕರು ಈ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಈ ಹಂತದಲ್ಲಿ ಡಾಟ್ ಡೆಲಿವರಿಗಳ ಸೇರ್ಪಡೆ. ಅಂಡ್ ಆಫ್ ಓವರ್ ನಂಬರ್ 3 ಸ್ಕೋರ್ 18. 18ಕ್ಕೆ 2 ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಕ್ಷಮಿಸಿ, 4 ಹುದ್ದರಿ ಆಘಾತದಲ್ಲಿ 2021 ಪ್ರತಿಷ್ಠಿತ ಪಂದ್ಯಾಟ 3 ದಿನಗಳ ಹಗಲಿನ ಪಂದ್ಯಾಟವಾಗಿ ಈಗ ಯಶಸ್ಸನ್ನ ಕಂಡುಕೊಳ್ತಾ ಇದೆ. ಮಧ್ಯಾಹ್ನದ ಉರಿ ಬಿಸಿನಲ್ಲಿ ಕೂಡ ಹಿರಿಯ ಆಟಗಾರರು 40+ ವಯಸ್ಸನ್ನ ಮೀರಿದಂತ ಆಟಗಾರರು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಲೆಜೆಂಡ್ಸ್ ಕಪ್ 2021 ಪರವಾಗಿ ಜೈ ಕರ್ನಾಟಕ ಮತ್ತು JP ಕ್ರಿಕೆಟರ್ಸ್ 2 ತಂಡದ ನಾಯಕ ಟಾಸ್ಗೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. 2 ತಂಡದ ನಾಯಕರು ದಿನದ ಮುಂದಿನ ಹಂತದಲ್ಲಿ B ಅಂಕಣದಲ್ಲಿ ಪಂದ್ಯವನ್ನು ಆಡಬೇಕಾಗಿದೆ. ಜೈ ಕರ್ನಾಟಕ ಮತ್ತು JP ಕ್ರಿಕೆಟರ್ಸ್ ಕ್ಯಾಪ್ಟನ್ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ ಜೈ ಕರ್ನಾಟಕ ಕ್ಯಾಪ್ಟನ್
ಬರ್ಬೇಕೆನ್ನುವಂತ ಕರೆ ಕೊಡ್ತಾ ಇದ್ದೇವೆ. ಅದೇ ರೀತಿ ಜೆಪಿ ಕ್ರಿಕೆಟರ್ಸ್ ನಾಯಕ ಬರ್ಬೇಕೆನ್ನುವಂತ ಕರೆ ಕೊಡ್ತಾ ಇದ್ದೇವೆ. ಬಿ ಅಂಗಡದಲ್ಲಿ ಪಂದ್ಯ ಇರುತ್ತೆ. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 18 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 4ನೇ ಓವರ್ನಲ್ಲಿ ರಾಘವನ್ನು ಪರಿಚಯಿಸ್ತಾ ಇದ್ದಾರೆ. ಸುಂದರತೆ ಹೊಡೆತ, ಬಿರುಸಿನ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದೋಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನದ ಯಶಸ್ಸನ್ನು ಕಂಡುಕೊಂಡ್ರೆ 2 ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 4ನೇ ಓವರ್ ಚಾಲ್ತಿಯಲ್ಲಿ 20ಕ್ಕೆ ತಲುಪ್ತಾ ಇದ್ದಾವೆ. ಅಂದೋಡ ಗೋದ ಹಿಂಭಾಗದಲ್ಲಿ ಗುಟ್ರಕ್ಷಕ ಗುರು ಗುಟ್ರಕ್ಷಣೆ ಮಾಡ್ತಾ ಇದ್ದಾರೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ವೈಡ್ ಬಾಲ್ ಅನ್ನುವಂತ ಸೂಚನೆಗಳು ರವಾನೆ ಆಗ್ತಾ ಇದೆ. ಒಂದೆಡೆ ಲೆಗ್ಗಲ್ಲಿ ಶಾರ್ಟ್ ಥರ್ಡ್ ಮ್ಯಾನ್ ಕವರ್ ಗಲ್ಲಿ, ಅದೇ ರೀತಿ ಮಿಡ್ ಆಫ್ ಮಿಡಾನೋ, ಮಿಡ್ ವಿಕೆಟ್ ಮತ್ತು ಲಾಂಗಾನೋ, ಡೀಪ್ ಕವರ್ ಪಾಯಿಂಟ್ ಮತ್ತೆ ಡಿಬೆಕ್ಷಾ ಕವರ್ಸ್ ಈ ರೀತಿ ಕ್ಷೇತ್ರಕ್ಷಣಗಳು ಸಜ್ಜುಗೊಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದ್ದಾವೆ. 4ನೇ ಓವರಿನ 2 ಚೆಂಡುಗಳ ಮುಕ್ತಾಯದ ಬಳಿಕ 20 ಓಟವನ್ನು ದಾಖಲಿಸಿರ್ತಕ್ಕಂಥ ಭಾರತ್ ಶಿವಮೊಗ್ಗ ಮೊದಲ ಪಂದ್ಯವನ್ನು ಆಡ್ತಾ ಇದೆ. ಮತ್ತೆ ಕವರ್ ಪಾಯಿಂಟ್ ವಿಭಾಗದ ಹೊಡೆತಗಳಿಗೆ ಈ ಒಂದು ವ್ಯವಸ್ಥಿತ ಕ್ರೀಡಾಕೂಟಕ್ಕಾಗಿ ಈಗಾಗಲೇ ನಮ್ಮ ವ್ಯವಸ್ಥಿತ ಲೆಜೆಂಡ್ ಪಂದ್ಯಾಕೂಟದ ದ್ವಿತೀಯ ಬಹುಮಾನದ ಪ್ರಾಯೋಜಕರಾಗಿರ್ತಕ್ಕಂಥ ಸ್ಟಾರ್ ವರ್ಟೆಕ್ಸ್ ನ ಪ್ರವರ್ತಕರಾಗಿರ್ತಕ್ಕಂಥ ಗಾಯತ್ರಿ ಮುತ್ತಪ್ಪ ಶ್ರೀನಿವಾಸ್ಪುರ ಅವರು ಆಗಮಿಸಿಕೊಳ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸಿಕೊಂಡು ನಮ್ಮ ಕ್ರೀಡಾಕೂಟದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ತಮಗಿದು ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೈ ಕರ್ನಾಟಕ ಕ್ಯಾಪ್ಟನ್ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದೇವೆ. ಪಂದ್ಯಾಕೂಟದ ದ್ವಿತೀಯ ಬಹುಮಾನದ ಪ್ರಾಯೋಜಕರಾಗಿರ್ತಕ್ಕಂಥ ದೂರದ ಶ್ರೀನಿವಾಸ್ಪುರದ ಸ್ಟಾರ್ ವರ್ಟೆಕ್ಸ್ ನ ಪ್ರವರ್ತಕರು ಗಾಯತ್ರಿ ಮುತ್ತಪ್ಪ ಅವರು ಆಗಮಿಸಿಕೊಂಡಿದ್ದಾರೆ. ಅವರನ್ನು ಆತ್ಮೀಯ ಆದರಣೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಡಿಬೆಕ್ಷಾ ಕವರ್ಸ್ ವಿಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ. ಚೆಂಡು ಲಾಂಗ್ ಆಫ್ ಮತ್ತು ಡಿಬೆಕ್ಷಾ ಕವರ್ಸ್ ನಡುವೆ ಚೆಂಡು ತೂರಿ ಹೋಗ್ತಾ ಇದೆ. ಕ್ಷೇತ್ರಕ್ಷಣೆಯ ವೈಫಲ್ಯದ ಮುಖಾಂತರವಾಗಿ 4 ಓಟಗಳ ಸೇರ್ಪಡೆ. ತಂಡ ಮೊತ್ತ ಕೂಡ 28ಕ್ಕೆ ತಲುಪ್ತಾ ಇದೆ. ಒಂದು ಹಂತದಲ್ಲಿ ಒತ್ತಡವನ್ನು ಕಂಡಿರ್ತಕ್ಕಂಥ ಭಾರತ್ ಶಿವಮೊಗ್ಗದ ತಂಡ ಇವಾಗ ಒತ್ತಡವನ್ನು ಮೆಟ್ಟಿ ನಿಲ್ಲುವಂತಹ ಪ್ರಯತ್ನದಲ್ಲಿ ಆರಂಭಿಕ ಹಂತದ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ತಡ ಮೊತ್ತ 28 ಓಟಗಳು. ಜೈ ಕರ್ನಾಟಕ ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಅಂಗಣ ಬಿಗೆ ಸಾಗಬೇಕು. ದಿನದ ಮುಂದಿನ ಹಂತದಲ್ಲಿ ಪಂದ್ಯ ನಡೀತದೆ ಅಂಗಣ ಬಿಯಲ್ಲಿ. ಜೈ ಕರ್ನಾಟಕ ಜೆಪಿ ಕ್ರಿಕೆಟರ್ಸ್ ನ ವಿರುದ್ಧವಾಗಿ
ಅಂತಿಮ ಹಂತದ 12 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದಾವೆ. ಈ ಹಂತದಲ್ಲಿ ಮತ್ತೆ ವೆಂಕಿಯನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆ ಕಂಡ್ರೆ ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ 28 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂತ ಶಿವಮೊಗ್ಗದ ಭಾರತ್ ಸಿಸಿಯ ತಂಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದಾವೆ. ಮತ್ತು 3ನೇ ಬಾರಿ ಬಹಳ ಸುತ್ತಮುತ್ತ ಹೊಡೆತ ಒಂದು ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಅಷ್ಟೇ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಮೊದಲ ಪಂದ್ಯವನ್ನು ಜಯಿಸಿರ್ತಕ್ಕಂತ ಶ್ರೀ ಬೆಂಗಳೂರು ಎರಡನೇ ಪಂದ್ಯವನ್ನ ಆಡ್ತಾ ಇದೆ ಭಾರತ್ ಶಿವಮೊಗ್ಗದ ವಿರುದ್ಧವಾಗಿ. ಕಳೆದ 1-2 ವರ್ಷಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಒಂದು ಮಹತ್ವಾಕಾಂಕ್ಷೆಯ ಸ್ಪೋರ್ಟ್ಸ್ ಕನ್ನಡ ಅನ್ನುವಂತಹ ವೆಬ್ಸೈಟ್ ಮುಖಾಂತರವಾಗಿ ಒಂದು ಟೆನ್ನಿಸ್ ಬಾಲ್ ಅನ್ನು ಬಹಳಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂತಹ ಪ್ರಯತ್ನ ಮಾಡುವಂತಹ ಪ್ರಯತ್ನದಲ್ಲಿದ್ರು. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಥರ್ಡ್ ಅಂಪೈರ್ ಸೂಚನೆ ರವಾನಿಸ್ತಾ ಇದ್ದಾರೆ. ಕಾತರ ಕಣ್ಣುಗಳ ನಿರೀಕ್ಷೆಯ ಒಂದು ತೃತೀಯ ನೇತ್ರಕ್ಕೆ ಸೂಚನೆ ರವಾನಿಸಿದ್ದಾರೆ. ಅದೇ ಯಾವ ರೀತಿಯ ತೀರ್ಪು ಹಂತದ ದಾಖಲಾತಿಯನ್ನು ಕಾಣ್ತದೆ ಅಂತ ನೋಡ್ಬೇಕಷ್ಟೇ. ನಾಟ್ ಔಟ್ ಅನ್ನುವಂತ ಸೂಚನೆ ರವಾನಿಸಿದ್ರು. 2 ಓಟಗಳ ಸೇರ್ಪಡೆ ಮೂಲಕ ತನ್ನ ಮೊತ್ತ ಕೂಡ 31ಕ್ಕೆ ತಲುಪ್ತಾ ಇದೆ ಚಾಲ್ತಿ 5ನೇ ಓವರ್ನಲ್ಲಿ. ಅದೇ ರೀತಿ ಮಲ್ಪೆ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಬೆಂಗಳೂರು ಕ್ಯಾಪ್ಟನ್ ಸಿದ್ಧತೆಯಲ್ಲಿ ಇರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದೇವೆ. ಮಲ್ಪೆ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಬೆಂಗಳೂರು ಕ್ಯಾಪ್ಟನ್ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಮೊತ್ತ 32 ಓಟಗಳು. ಬಿರುಸಿನ ಹೊಡೆತಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇದ್ದಾವೆ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 33. ಮೊದಲ 5 ಓವರ್ಗಳ ಮುಕ್ತಾಯಕ್ಕೆ ಅರ್ಥಾತ್ 30 ಚೆಂಡುಗಳ ಮುಕ್ತಾಯದ ಬಳಿಕ 33 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 6 ಚೆಂಡುಗಳಷ್ಟೇ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಒಂದು ಹಂತದಲ್ಲಿ 8 ಓಟಗಳಿಗೆ ತನ್ನ ಅಮೂಲ್ಯವಾಗಿರ್ತಕ್ಕಂಥ 4 ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ಆರಂಭಿಕ ಹಿನ್ನಡೆಯನ್ನು ಕಂಡಿರ್ತಕ್ಕಂಥ ಭಾರತ್ ಸಿಸಿ ಮೈಸೂರು ಶಿವಮೊಗ್ಗದ ತಂಡ ಸದ್ಯದ ಪರಿಸ್ಥಿತಿಯಲ್ಲಿ 5ನೇ ವಿಕೆಟ್ಗಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪಾರ್ಟ್ನರ್ಶಿಪ್ ಅನ್ನು ದಾಖಲಿಸಿದ್ದಾರೆ. 24 ಓಟಗಳ ಒಂದು ಪಾರ್ಟ್ನರ್ಶಿಪ್ ಭಾಗಿದಾರಿಯನ್ನು ದಾಖಲಿಸಿದ್ರು. ಅಲ್ಲಿ ಮಲ್ಪೆ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಬೆಂಗಳೂರು ಆಟಗಾರರು ಸಿದ್ಧತೆಯಲ್ಲಿ ಇರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ಕೊನೆಯ ಓವರ್ಗಾಗಿ ಮತ್ತೋರ್ವ ಹಿರಿಯ ಅನುಭವಿ ಆಟಗಾರರನ್ನು ಪರಿಚಯಿಸುವಂತಹ ಪ್ರಯತ್ನ ಮುಂದುವರಿಕೆಯನ್ನು ಕಾಣ್ತಾ ಇದೆ. ರಫೀಕ್ ಅನ್ನು ಪರಿಚಯಿಸ್ತಾ ಇದ್ದಾರೆ ಕೊನೆಯ ಓವರ್ಗಾಗಿ.
80-90ರ ದಶಕದಲ್ಲಿ ತನ್ನದೇ ಆಗಿರ್ತಕ್ಕಂಥ ಯಶಸ್ಸಿನ ಮುಖಾಂತರವಾಗಿ ಕರ್ನಾಟಕ ರಾಜ್ಯಾದ್ಯಂತ ಪ್ರೇಕ್ಷಕರನ್ನ ಮರಗೆದ್ದಿರ್ತಕ್ಕಂಥ ಆಟಗಾರರ ಆಟವನ್ನು ಸವಿಯುವಂತ ಅವಕಾಶವನ್ನು ಲೆಜೆಂಡ್ ಪಂದ್ಯಾಕೂಟದ ಮುಖಾಂತರವಾಗಿ ಸ್ಪೋರ್ಟ್ಸ್ ಕನ್ನಡ ಮಾಡ್ತಾ ಇದೆ. ಕ್ರಿಕೆಟ್ನ ಕಾಶಿ ಅನ್ನುವಂತ ಪರಿಗಣನೆಗೆ ಮಾಡಬಲ್ಲಂತ ಈ ಒಂದು ವ್ಯವಸ್ಥಿತ ಕ್ರೀಡಾಂಗಣಗಳ ಭಾಗದಲ್ಲಿ ಬಹಳ ಸುಂದರತೆ ರಿವರ್ಸ್ ಶಾಟ್ ಮತ್ತೆ ಬೌಂಡ್ರಿ ಮಾಡ್ತಾ ಇದೆ. ಕ್ರಿಕೆಟ್ ಜಗತ್ತಿನ ಇವತ್ತಿನ ಫ್ಯಾಷನ್ಗೆ ಮಾರು ಹೋಗುವಂತಹ ಪ್ರಯತ್ನವನ್ನು FCC BCC ಆಟಗಾರರು ಮಾಡ್ತಾ ಇದ್ದಾರೆ. ಭಾರತ ಶಿವಮೊಗ್ಗದ ಆಟಗಾರರು ಮಾಡ್ತಾ ಇದ್ದಾರೆ. ಬಹಳ ಸುಂದರತೆ ರಿವರ್ಸ್ ಶಾಟ್ ಅನ್ನು ದಾಖಲಿಸಿದ್ರು 4 ಕೋಟಿಗಳ ಮುಖಾಂತರವಾಗಿ. 4 ಕೋಟಿಗಳ ಸೇರ್ಪಡೆ ಮುಖಾಂತರ ತಂಡ ಮೊತ್ತ 37ಕ್ಕೆ ತಲುಪಿದೆ. ಎರಡು ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡ ಮೊತ್ತ 39ಕ್ಕೆ ತಲುಪಿದೆ. 39 ಓಟುಗಳು. ಅಂತಿಮ ಹಂತದ 4 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ನಟ ನೇರ ಹೊರತಗಳಿಗೆ ಅವಕಾಶ ಮಾಡಿಕೊಟ್ರು. ಬ್ಯಾಕ್ ಟು ಬೌಲರ್ ಸಾಟ ಮತ್ತೆ 2 ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಾಣಿದ್ದಾರೆ. ಆರಂಭಿಕ ಹಂತದ 2 ಓವರ್ಗಳಲ್ಲಿ ಒತ್ತಡವನ್ನು ಕಂಡಿರ್ತಕ್ಕಂಥ ಭಾರತ ಶಿವಮೊಗ್ಗದ ತಂಡ ಆ ಬಳಿಕ ಚೇತರಿಕೆ ಆಟವನ್ನು ಆಡ್ತಾ ಇದೆ ಶ್ರೀ ಬೆಂಗಳೂರಿನ ವಿರುದ್ಧವಾಗಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದಾವೆ. ತಂಡ ಮೊತ್ತ 41 ಓಟುಗಳು. ಅಂತಿಮ ಹಂತದ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ಕೌರ್ ಪಾಂಡಿ ಬಾಗ್ಲ ಹೊರತಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟ. 2ನೇ ಓಟವನ್ನು ಕಸುವಂತಹ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡಿದ್ದಾರೆ. 5ನೇ ವಿಕೆಟ್ ನ ಪಾರ್ಟ್ನರ್ಶಿಪ್ ಅಂತಿಮ ಹಂತದಲ್ಲಿ ಮುರಿತಾ ಇದೆ. ತನ್ನ ಮೂಲಕ 43 ಓಟಗಳ ಒಂದು ತಡ ಮೊತ್ತ ಮುಂದುವರಿಕೆ ಕಾಣ್ತಾ ಇದೆ. ಚಾಲ್ತಿ 6ನೇ ಓವರ್ ನಲ್ಲಿ ಅಂತಿಮ ಹಂತದ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ತಡ ಮೊತ್ತ 43. ಒಂದು ಹಂತದಲ್ಲಿ 8ಕ್ಕೆ 4 ಹೋದರೆ ಆಘಾತವನ್ನು ಕಂಡಿರ್ತಕ್ಕಂಥ ಭಾರತ್ ಶಿವಮೊಗ್ಗದ ತಂಡ ಒಂದು 35 ಓಟಗಳ ಪಾರ್ಟ್ನರ್ಶಿಪ್ ಅನ್ನ 5ನೇ ವಿಕೆಟ್ಗೆ ದಾಖಲಿಸಿದ್ದಾರೆ ಭಾರತ ಶಿವಮೊಗ್ಗದ ಆಟಗಾರರು. ಗಣೇಶ್ ಒಂದು ಚುರುಕಿನ ಗತೆ 15 ಓಟವನ್ನು ದಾಖಲಿಸಿದ್ದಾರೆ. ಚುರುಕಿನ ಗತಿಯ ಓಟಗಾರಿಕೆ ರಂಗದ ಒಳಭಾಗದಲ್ಲಿ ದಾಖಲಿಸಿದರು. ಯುವ ಆಟಗಾರರನ್ನು ನಾಚಿಸುವಂತ ಒಂದು ಆಟವನ್ನು ಆಡಿದ್ದಾರೆ. ತನ್ನ ಮೂಲಕ ಕ್ಲೀನ್ ಬೌಲ್ ಹೋದರೆ ಆಘಾತವನ್ನು ಕಾಣ್ತಾ ಇದೆ. 43 ಓಟವನ್ನು ದಾಖಲಿಸಿದ್ದಾರೆ ಭಾರತ್ ಶಿವಮೊಗ್ಗದ ತಂಡ. 44 ಓಟಗಳ ಜಯದ ಗಳಿಕೆಯನ್ನು ಕಾಣಬೇಕಾಗಿರ್ತಕ್ಕಂಥ ಶ್ರೀ ಬೆಂಗಳೂರಿನ ತಂಡ ಮೊದಲ ಪಂದ್ಯವನ್ನು ಜಯಿಸಿರ್ತಕ್ಕಂಥ ತಂಡ ಈ ಪಂದ್ಯದಲ್ಲಿ ಜಯವನ್ನು ದಾಖಲಿಸಿದೆ. ತಂಡ ದಿನದ ಮುಂದಿನ ಹಂತದ ಲೆಕ್ಕಾಚಾರವನ್ನು ಪಡ್ಕೊಳ್ತಾರೆ. ಅರ್ಥಾತ್ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ದಾಖಲಿಸಬಲ್ಲಂತ ತಂಡ ಕೂಡ. ಈ ಹಂತದಲ್ಲಿ ಮತ್ತೆ ವೀಕ್ಷಣೆ ಬದಲಾವಣೆ ಕಂಡುಕೊಳ್ಳುತ್ತಾ ದಿನದ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಆಂಗ್ಲ ಮಾಧ್ಯಮದಲ್ಲಿ ಅರವಿಂದ ಮಣಿಪಾಲ್.
Hello. So thank you very much, Prashant. So once again, we heartily welcome all of you to this Gani Maidan for the Legends Cup 2021 44. Chasing target 44 to win this match from the Stray Cricketers Bangalore's point of view against Bharat Cricketers Shimoga. Second innings play about to start here, 44 to chase from 36 deliveries. Sports Canada presents Legends Cup 2021. A second day's program is on here. 3 days cricket festival, 3 days cricket program here in this Gani Maidan, Kundapur. Pradeep and Raghu open in the innings for the Sri Bengaluru team. Bowler's name, please. Right, Sudhir Rao will start the proceedings. Batsman on strike here, Pradeep, and the no strikers in Raghu. And the first ball to come. 44, the chasing target. Sri Bangalore batting second here. Bharat Cricketer Shimoga on the field. Oh, first delivery. It's a maximum. It's going for a maximum result. Well played too on that occasion. What a shot it was. Off the back foot, pulled away behind the square on the leg side. Has gone for the maximum. What's a beautiful stroke being played by Pradeep on that occasion. Timing and also a quality of the stroke being quite up to the mark on that occasion. And bit of short on that time from the bowler. Went onto the back foot and made his position beautifully to play that shot. Trying to play the cut shot, that occasion it was a dot ball. Now 6 on the board without losing any wickets here. 44 to chase. In the first test program, Manoj Nair, yes, he scored a magnificent half century from just 17 deliveries. Oh, good shot again. What a magnificent strike again. Second 6 of the innings here. This is all about again behind the square on the leg side. And absolutely magnificent improvisation. It has gone for all the way for another 6. 2 sixes in deserve, 12 without losing any wickets. 44 to chase Sri Bengaluru. Opening batsman Pradeep is actually finding a beautiful touch. Wall ball and also equally played. Good running between the wickets here. So after getting those 2 sixes, yes, he started to get a single. And that single takes him out to 13. 13 without losing any wickets here. Bharat Cricketer Shimoga scored 43 in allowed 6 overs play in the first session. And chasing that total. Raghu and Pradeep, 13 runs 10. Steered wide, just using the pace on that occasion. And beautifully played. Just guided to a slip cordon, 14 runs. With that single 14 for no loss. Once again trying to do the same thing. In that occasion, he didn't get a success. That was a dot ball and dot ball ends the over.
after the completion of the first over play. 14 without losing any wickets here. Now 30 from 30 balls. Ball to ball match, run a ball match here from the Sri Cricketers Bangalore's point of view to win this match. Right, back to the field with a couple of beautiful cricket momentum today. We have two strong sides in this afternoon session in the year ground. Bharat Cricketers Shimoga batted first, 43 the might, and Sri Cricketers 14. For Chakravarti Cricketers, Manoj Nair leading from the front yesterday. Two matches they played, outstanding cricketing performance they have produced. Manoj Nair scored 51 from 17 deliveries. He crossed to 50. Age is just the number. Regular practice makes you lot better in cricket tournament. And yesterday we witnessed from his point of view, he's played a fantastic innings. Chakravarti, top order, Santosh Ladla has scored 48. And the third team to enter the quarterfinal is a Friends Padubidri. Now in this afternoon session here, 44 to chase from the Sri Cricketers side, and 14 from the first over, 30 from 30. Bharat Cricketers Shumaga team, yes, from the captain's point of view. Let's see how is he going to rotate the bowlers in the further occasion in this league format game. From the both teams' point of view, first victory is absolutely very good one. On this stage of the innings, Sri Cricketers are leading from the front. They are absolutely on the track. Short and wide, again into the gap, and cut short being played. There is a fielder, backward point fielder, he fixed the ball there. And 15. Runs on the board, 15 here. Umesh Shan is bowling back from the Bharat Cricketers side. Pretty orthodox field placement here, look at this, and power plays on, 2 hours power plays there. Afterwards, after 2 hours field can be spread out, but now 15 already on the scorecard for the Sri Cricketers Bengaluru team. Lastly played into the gap, beautifully worked, and it's running, traveling quickly into the fence all the way for 4. Sir Madan Madikeri, the umpire, absolutely wonderful to watch. From his point of view, have a look at that. The signal towards the commentary one towards the scorer, and that boundary takes them on to now 19. 19 without losing any wickets here. Two boundaries, 1-6 for Pradeep. He's on strike. He's looking very dangerous today. He looks to me deadly dangerous with the bat. Ball could be wide on that occasion. Yes, good work done by wicketkeeper. Appeal made in front of the striking umpire. And no damage done there. Good delivery, good comeback by Umesh. "19 runs on the board. 44 to chase. Second over in the progress in the second innings. Slow delivery. Outside off stamp. Turning delivery on that occasion. Quick turn for Umesh. Beautifully bowled in dot delivery. Same as the previous. Other than rotating the strike, he just looks to smash the ball on the offside. And that occasion again, a dot ball. Umesh is absolutely, yes, he's very happy with those couple of dot balls in his over. Down the track he comes into the gap again, straight down the ground, beautifully struck all the way, beautifully played by him. Pradeep is absolutely decided to take a little step forward from the crease against the fast bowler, and he has hit that one straight down the ground for 4. 23 runs on the board now, 44 to win. 21 more runs are required, 21. 24 balls, 21 runs required in the equation. Sri Cricketers Bengaluru team chasing 44 against Bharat Cricketers from Shimoga.
And now 23 in first 2 overs play. Opening two players are looking in very good touch, enjoying their batting momentum, and Surrey cricketers are feeling very comfortable in the players' stand. Wickets are required to Bharat cricketers Shumaga team to make their comeback in this contest. Again, bowler's name, please. Bowler name? Manju. Thank you. 24 balls, 21 to get here. Manju takes the bowling responsibility for the Bharat cricketers Shumaga team. Pradeep and Raghu, the opening stand, is actually there with the 23. Three cricketers are absolutely batted so well, and two cricketers are looking good with the bat here. For short pitch delivery, and yes, wide signal from the umpire. Wide call from the umpire. 24 balls left here, 20 to get. 20 more ones are required. Hard work to do here. Lots of good deliveries, wicket-taking deliveries should be produced by the bowler from the Shumaga side. Short and wide, it is in the air. Well, just missed the catch at backward point region. Slow delivery, slowly bowled, short pitch outside off stump and trying to get a top of the bounce, and slow ball is actually not getting the middle of the bat. Little top edge. Backward point failed, a missed the opportunity. And with that single score now, 25. So another miss by wicket keeper. Another miss by wicket keeper here. Refer to this third umpire. Yes, it has been referred to the third umpire now. On field umpires didn't have perfect clue on that occasion, and little doubts they had in their mind, so that's why it has been referred to the third umpire here. Third umpire's decision is pending. And right scored to chase here 44 runs to win this match for the Sri Cricketers Bengaluru team. Legends Cup 2021 here at Gandhi Maidan in Kundapur, a historical venue for the cricket tournaments. Out signal on this occasion. Out signal from the third umpire. Right. By signal as well from the umpire. By call, by declared by the on-field umpires. Out also signal from the third umpire. First wicket goes down here. Sri Bengaluru have lost their first wicket for just the 1 run been added. They lost a wicket there as well. 26 for 1. (26) for the loss of 1 wicket here. Just a little while earlier, they have lost a wicket. Pradeep, the batsman, run out. And Sri Bengaluru required 44 to win this match. Bharat cricketer Shumaga is fighting very hard and getting that breakthrough in the form of run out. So new batsman in here, P.N. Krishnamurthy at net number 3. Umpires are having discussion with the players on the field. ಅಂಕಣ ಬಿಯಲ್ಲಿ ಜೆಕೆ ಜೈ ಕರ್ನಾಟಕ ಹಾಗೂ ಜೆಪಿ ಕ್ರಿಕೆಟರ್ಸ್ ಜೈ ಕರ್ನಾಟಕ ಆರಂಭಿಕ ಆಟಗಾರರು ಅಂಕಣ ಒಳ ಪ್ರವೇಶವನ್ನು ಕಾಣಬೇಕು. ಜೆಪಿ ಕ್ರಿಕೆಟರ್ ಕ್ಷೇತ್ರ ರಕ್ಷಣೆಯನ್ನು ನಿರ್ವಹಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ.
26 for the loss of 1 wicket here. Manju continuing from the Aberna end here. His ball ran the again, and that one played on the offside. Good running. Good running between the stumps on that occasion. Well run. And with that single now score 27. 27 for 1. Manchu bowling is round the wicket here. Ball, beautifully ball on that occasion, and very well played on that time. Has kept his bat down at the end from the batsman's side, and he gets a single. With that single score, 28. 44 to chase here. 16 more runs are required. ಸ್ಟ್ರೈಕರ್ ವಿಭಾಗದಲ್ಲಿ ಪಿ.ಎನ್. ಕೃಷ್ಣಮೂರ್ತಿ, ದಾಸರಳ್ಳಿಯ ಹಿರಿಯ ಸಿಸಿಯ ಸದಸ್ಯರು ಕೂಡ ಶ್ರೀ ಪರವಾಗಿ ಬಹಳಷ್ಟು ಪಂದ್ಯಾಟವನ್ನು ಇದೇ ಅಂಕಣದಲ್ಲಿ ಆಡಿದ ಅನುಭವಿ ಆಟಗಾರ ಹಾಗೂ ಕ್ರೀಡಾ ಪ್ರೋತ್ಸಾಹಕ ಈ ಪಂದ್ಯಾಕೂಟದ ಮೊದಲ ಪ್ರಶಸ್ತಿ 1 ಲಕ್ಷ ಕೂಡ ನೀಡಿದಂತಹ ಕೊಡುಗೈ ದಾನಿಗಳು ಈಗ ಅಂಕಣದ ಸ್ಟ್ರೈಕರ್ ವಿಭಾಗದಲ್ಲಿದ್ದಾರೆ. ಪಿ.ಎನ್.ಕೆ ಯಾನೆ ಪಿ.ಎನ್. ಕೃಷ್ಣಮೂರ್ತಿ. Straight to the cover field placement on that occasion. So second wicket they lost now. 28 for 2. ಬಿ ಅಂಕಣ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪ್ರವೀಣ್ ಪಿತ್ರೋಡಿ. ಮ್ಯಾನ್ ಆಫ್ ದಿ ಮ್ಯಾಚ್ ಗೋಸ್ ಟು ಪ್ರವೀಣ್. ಪ್ರವೀಣ್ ಪಿತ್ರೋಡಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಸಮಾಜ ಸೇವಕಿ ಹಾಗೂ ಸ್ಟಾರ್ ವರ್ಟೆಕ್ಸ್ ನ ಮಾಲಕಿ ಶ್ರೀನಿವಾಸಪುರದ ಗಾಯತ್ರಿ ಮುತ್ತಪ್ಪ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಪ್ರವೀಣ್ ಪಿತ್ರೋಡಿ ಅವರಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀನಿವಾಸಪುರ ಪರಿಸರದಲ್ಲಿ, ಕೋಲಾರದ ಪರಿಸರದಲ್ಲಿ ಸ್ಟಾರ್ ವರ್ಟೆಕ್ಸ್ ತಂಡವನ್ನ ಕಟ್ಟಿ ಮುನ್ನಡೆಸಬಲ್ಲಂತಹ ಸಮಾಜ ಸೇವಕಿಯ ಆದಂತಹ ಗಾಯತ್ರಿ ಮುತ್ತಪ್ಪ ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಪ್ರವೀಣ್ ಪಿತ್ರೋಡಿ ಅವರಿಗೆ ನೀಡುತ್ತಾರೆ. So now 18 balls are remaining, 16 runs to win. 16 more runs are required from 18 balls. $28 for the loss of 2 in 3 overs play for Sri Bengaluru team. P.N. Krishnamurti, last batsman departs for the Sri Cricketers, played many tournaments in this ground and also played lots of tournaments for the Sri Bengaluru team. For this tournament, Legends Cup 2021, the first prize, first class prize, 1 lakh. It has been sponsored by KPN Krishnamurti. Once again, we would like to thank on behalf of Sports Canada. We would like to thank P.N. Krishnamurti on behalf of Sports Canada. Meanwhile, 18 balls, 16 to get. Prasanna, new batsman in. Again, nicely played, well fielded, really good stop on that occasion. The runs, 17 balls, 16 to win. 17 deliveries are remaining, 16 more runs are required. That was absolutely very well fielded by the short point fielder. This time he pushed the ball and straight to the field, but he gets a single. Managed to get a single on that occasion. Score now 29, 15 to win from 16 balls. On strike Prasanna. Well played on the onside. Low full toss delivery
and just a single. And showing some sensible cricket from these two cricketers for Sri Bengaluru. Score now 30, 14 from 15. 14 more runs are required to win this match from the last 15 balls. Oh, that's a good delivery again. Just starts it off time, getting a little bounce, extra bounce on that time. Trying to play the cut short, missed the outside edge of the bat as well. That is very, very, from the batsman's point of view, very lucky was there. Very lucky from his point of view. Dot ball. This time, well played, 2 into the gap on the offside. There is a failure in the deep and little fumble by him. And meantime, 2 more runs taken by the batsman. 2 takes them on to now 30, 32. 12 runs to win from the last 13 balls. 13 balls, 12 more runs are required. Full toss delivery again. And field just a misfield. And deep and backward. They gone back for the second run and taken it. And that is the end of the over number 5. 5 gone. 4 overs been ball and 34 runs on the board. 12 balls are remaining, 10 to win. 10 more runs are required. 12 balls, 10 to get. Sri Cricketers Bengaluru chasing 44 against Bharat Cricketers Shimoga in this match. Now 10 to win from 12 deliveries. Change of bat is actually required for the batsman, and Sri Bengaluru Cricketers are providing the bat to the batsman. Meanwhile, 10 from 12 means from the Shimoga's point of view, Sudhir Rao ball 1 over, Manju ball 1 over, Umesh ball 2 overs, and let's see who's going to ball the next over, because lots of responsibility on bowler's shoulders, and they need to ball some great deliveries. At least if they concede only 2 or 3 runs by taking 1 or 2 wickets in this over, then game on from the Shimoga for the last over. Ten to win from 12 balls. Bowler's name? Bowler name, please. So 10 from the last 2 overs play here to win this match. Right, we're all expecting somewhat a nail-biting stuff here. Well, Shimoga Bharat cricketers, Shimoga bowlers, are they going to provide that opportunity to all the cricket viewers to have a wonderful cricketing game in the death overs of this match? Now 10 from 12 balls. Boy, it's in the air. It's going to be chances for the deep fielder. Stay trying his best here, but it has landed pretty safely there. 2 runs. Good running between the wickets. Fortunately, from the batsman's point of view, it has not gone close to the field on the deep. And 2 runs to the total. 8 runs they need now. 8 to win from 11 balls. Oh, beautifully strike again. It's going to be chances there. Yes, well judged. Very, very good judgment by the deep long on field. And that is the end of the wicket number 3 for Sri Bengaluru team. So that was absolutely very, very well judged by the fielder in the deep. Now 10 balls left here. 8 runs to win. Raghu gets a wicket there for Bharat Cricketers Shimoga.
April 2nd, 3rd, and 4th, 3 days cricket festival here at Gandhi Maidan with the Legends Cup of 2021. New batsman in Prakash. Eight more runs needed from the last 10 deliveries. Raghu from the Abarna end for Bharat cricketers Shumaga with the ball. A good shot, well played to it. Keep going. It's gone all the way. Beats the field placement in the deep. All the way for a 6. Why is absolutely played that one magnificently on the onside corner. Moves up to 42 runs. Only 2 runs are required. Just the 2 required to the 3 cricketers of Bengaluru team to register their victory success against the Bharat cricketers. What one beautifully lofted on the onside by. Hello. B ಅಂಕಣದಲ್ಲಿ ಪಂದ್ಯಾಟ ಮುಂದುವರಿಸಿ ಆದಷ್ಟು ಶೀಘ್ರ B ಅಂಕಣ. Oh, that's another good shot. It's gone for a maximum. That's a victory run. He's absolutely applied 2 big sixes. He has finished the match in grand style for Sri Bengaluru team. They won this match by 7 wickets here. ಹಲೋ ಮುಕ್ತಾಯಗೊಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಂತ ಆಟಗಾರ ಸ್ಪಿನ್ ಮಾಂತ್ರಿಕ 2 overs no ball 8 runs and 2 wicket Murthy from Sri. Man of the match goes to Murthy. ಹೊಸಕೋಟೆಯ ಹಿರಿಯ ಅನುಭವಿ ಆಟಗಾರ ಶ್ರೀ ಪರವಾಗಿ ಬಹಳಷ್ಟು ಪಂದ್ಯ ಆಡಿದ ಅನುಭವಿ ಆಟಗಾರ ಅವರಿಗೆ ಈ ಪ್ರಶಸ್ತಿಯನ್ನ ಪ್ರಸಾದ್ ನೇರಳಕಟ್ಟೆ ಈಗ ಪ್ರಸ್ತುತ ಫ್ರೆಂಡ್ಸ್ ತಂಡದ ಆಟಗಾರ ಪ್ರಸಾದ್ ನೇರಳಕಟ್ಟೆ ಅವರು ಮೂರ್ತಿ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ನೀಡ್ತಾ ಇದ್ದಾರೆ. Two overs, no more than 8 runs and 2 wicket. ಅಭಿನಂದನೆಗಳು.